The order is read to be restrictive to an approval under Section 17A of the Act and not an order granting sanction under 218 of the BNSS. The facts narrated in the petition would undoubtedly require investigation. In the teeth of the fact, the beneficiary of all these acts ಒಂದು ಬಹಳ ಮಹತ್ವವಾದ ಒಂದು ಅಂಶ ಈಗ ಹೊರಗೆ ಬರ್ತಾ ಇದೆ. ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರು ಏನು ರಿಟ್ ಅರ್ಜಿ ಸಲ್ಲಿಸಿದ್ರು, ಆ ರಿಟ್ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ರಿಟ್ ಅರ್ಜಿಯನ್ನ ವಜಾ ಮಾಡಿದೆ. ರಿಟ್ ಅರ್ಜಿಯ ವಜಾ ಮಾಡಿದ ಪರಿಣಾಮ ಈಗ ರಾಜ್ಯಪಾಲರು ಏನು ಆದೇಶವನ್ನು ಕೊಟ್ಟಿದ್ರು, ಏನು ಸೂಚನೆಯನ್ನು ಕೊಟ್ಟಿದ್ರು, ಅದು ಈಗ ಹೋಲ್ಡ್ಸ್ ಗುಡ್, ಅಂದ್ರೆ ಅದು ಸರಿ ಅಂತ ಆಗುತ್ತೆ. ಅಂದ್ರೆ ಇವರು ಸಿದ್ದರಾಮಯ್ಯನವರು ಅರ್ಜಿ ಸಲ್ಲಿಸಿದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿದ್ರು, ಆ ಅನುಮತಿಯನ್ನ ಹಿಂಪಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಅರ್ಜಿ ಕೊಟ್ಟಿದ್ರು. ಅಂದ್ರೆ ಅನುಮತಿನ ಹಿಂಪಡಿಬೇಕು ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಸರಿಯಲ್ಲ, ಅಸಂವಿಧಾನಿಕ ಅನ್ನೋದು ಸಿದ್ದರಾಮಯ್ಯನವರ ವಾದ ಆಗಿತ್ತು. ಆದ್ರೆ ಈಗ ಹೈಕೋರ್ಟ್ ಏನ್ ಮಾಡಿದೆ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನು ಒಳಗೊಂಡಂತ ಏಕ ಸದಸ್ಯ ಪೀಠ ಸಿದ್ದರಾಮಯ್ಯ ಅವರು ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿದೆ. ಅದರ ಅರ್ಥ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಅದು ಸರಿ ಅಂತ. ರಾಜ್ಯಪಾಲರು ಮೈಸೂರಿನ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಏನು ಅನುಮತಿ, ಪ್ರಾಸಿಕ್ಯೂಷನ್ಗೆ ಅಂದ್ರೆ ನ್ಯಾಯಾಂಗ ಪ್ರಕ್ರಿಯೆಯನ್ನ ಶುರು ಮಾಡ್ಲಿಕ್ಕೆ ಏನು ಅನುಮತಿಯನ್ನು ಕೊಟ್ಟಿದ್ರು ಅದು ಸರಿ ಅಂತ ಆಗತ್ತೆ ಈಗ. ಹಾಗಾಗಿ ಈಗ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ನಲ್ಲಿ ಈಗ ಹಿನ್ನಡೆ ಆಗಿದೆ. ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ಹೈಕೋರ್ಟ್ ಸರಿ ಅಂತ ಹೇಳಿರೋದ್ರಿಂದ, ಹೈಕೋರ್ಟ್ ಎತ್ತಿ ಹಿಡಿದಿರೋದ್ರಿಂದ, ಮತ್ತೆ ಅಷ್ಟೇ ಅಲ್ಲ, ಈ ಪ್ರಕರಣದ ಬಗ್ಗೆ ತನಿಖೆ ಆಗ್ಬೇಕು ಅಂತಲೂ ಸಹ ಹೈಕೋರ್ಟ್ ಹೇಳಿದೆ. ಈಗ ಸಿದ್ದರಾಮಯ್ಯ ಅವರ ಈ ಮುಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಒಟ್ಟು 3 ಜನ ದೂರದಾರಿತ್ತು, ಅಂದ್ರೆ TG ಅಬ್ರಹಾಂ, ಸ್ನೇಹಮೂವಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್, ಇವ್ರು ಮೂವರಿಗೂ ಸಹ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ರು. ಈ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು, ಇದು ಸರಿಯಲ್ಲ, ಇದು ಅಸಂವಿಧಾನಿಕವಾಗಿದೆ, ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ನೀವು ರದ್ದು ಮಾಡ್ಬೇಕು, ಅನುಮತಿನ ರದ್ದು ಮಾಡ್ಬೇಕು ರಾಜ್ಯಪಾಲರು ಕೊಟ್ಟಿರೋದಂತ ಹೈಕೋರ್ಟ್ಗೆ ಸಿದ್ದರಾಮಯ್ಯವರು ಮೊರೆ ಹೋಗಿದ್ದು. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದ್ರ ಬಗ್ಗೆ ವಿಚಾರಣೆ ನಡೆದಿತ್ತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನ ಒಳಗೊಂಡಂತ ಏಕ ಸದಸ್ಯ ಪೀಠದಲ್ಲಿ ಸರಿಸುಮಾರು ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಯಾಕಂದ್ರೆ ಕೆಲವು ದಿನಗಳಂತೂ ಒಂದು ದಿನ ಬಿಟ್ಟು ಒಂದು ದಿನ ವಿಚಾರಣೆಗೆ ದಿನಾಂಕ ನಿಗದಿ ಆಗ್ತಾ ಇತ್ತು. ಅದರಂತೆ ಈಗ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದ ನಂತರ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸುತ್ತೆ. ಎಲ್ಲರ ವಾದ ವಿವಾದನ ಕೇಳುತ್ತೆ, ಏನ್ ಅದ್ರ ಬಗ್ಗೆ ಒಂದು ಆದೇಶವನ್ನು ಕೊಡೋದು ಮಾತ್ರ ಬಾಕಿ ಇತ್ತು. ಹಾಗಾಗಿ ಈಗ ಹೈಕೋರ್ಟ್ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ವಜಾ ಮಾಡಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ತಪ್ಪು ಅಂತ ಹೇಳಿಲ್ಲ, ಅನುಮತಿ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿಲ್ಲ ಹೈಕೋರ್ಟ್. ಅದನ್ನ ರದ್ದು ಮಾಡಿ ಅಂತ ಕೇಳಿದಂತ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ವಜಾ ಮಾಡಿದೆ. ಈಗ ಸಿದ್ದರಾಮಯ್ಯ ಅವರಿಗೆ ಈ ಮುಂದಿನ ಏನು ನ್ಯಾಯಾಂಗ ಪ್ರಕ್ರಿಯೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ನೋಡ್ಬೇಕಾಗಿದೆ. ಈಗ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಕಪಿಲ್ ಸಿಬಲ್ ಅವರು ಸಹ ಬಂದಿದ್ರು ಒಂದ್ಸರಿ. ಮತ್ತೆ ಇನ್ನ ಹಿರಿಯ ವಕೀಲ ಪ್ರೊಫೆಸರ್ ರವಿಕುಮಾರ್ ವರ್ಮ ವಾದ ಮಾಡಿದ್ರು. ಇವರೆಲ್ಲರೂ ಸುದೀರ್ಘವಾಗಿ ವಾದ ಮಾಡಿದ್ರು. ರಾಜ್ಯಪಾಲರ ಪರವಾಗಿ ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಾಡಿಸಿದ್ರು. ಇನ್ನ ದೂರುದಾರರ ಪರವಾಗಿಯೂ ಸಹ ಹಲವು ನ್ಯಾಯವಾದಿಗಳು ದೂರುದಾರರ ಯಾರಿಗೆ ಅನುಮತಿನ ಕೊಟ್ಟಿದ್ರು ರಾಜ್ಯಪಾಲರು, ಅವರ ಪರವಾಗಿಯೂ ಸಹ ವಕೀಲರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ರು. ಹಾಗಾಗಿ ಈ ವಾದ ಸುದೀರ್ಘವಾಗಿ ನಡೀತಾ ಇತ್ತು ನ್ಯಾಯಾಲಯದಲ್ಲಿ. ಹಾಗಾಗಿ ನ್ಯಾಯಾಲಯದಲ್ಲಿ ನಡೆದಂತ ಈ ಪ್ರಕರಣ ಏನಿದೆ ಈಗ ಒಂದು ಹಂತಕ್ಕೆ ಈಗ
ಮುಕ್ತಾಯ ಆಗಿದೆ. ಅಂದ್ರೆ ಈಗ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆ ಇನ್ನೂ ನಡಿಬೇಕಾಗಿದೆ. ಮುಂದಿನ ನ್ಯಾಯಾಂಗ ಪ್ರಕ್ರಿಯೆ ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ. ಇಲ್ಲಿ ಟಿ.ಜೆ. ಅಬ್ರಹಾಂ ಅವರ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ, ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಮಣಿಂದರ್ ಸಿಂಗ್, ಕೆ.ಜೆ. ರಾಘವನ್, ಲಕ್ಷ್ಮೀ ಅಯ್ಯಂಗಾರ್, ಅಲ್ಲಿ ಎಸ್.ಪಿ. ಪ್ರದೀಪ್ ಕುಮಾರ್ ಇವರು ಸಹ ಇವರಿಗೂ ಅನುಮತಿ ಸಿಕ್ಕಿತ್ತು. ಸಿಎಂ ವಿರುದ್ಧ ಅವರು ದೂರು ಸಲ್ಲಿಸಲಿಕ್ಕೆ ಅನುಮತಿನ ಕೇಳಿದ್ರು. ಅವರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ಕೆ. ನಾವದಗಿ ವಾದ ಮಂಡಿಸಿದ್ರು. ಇಷ್ಟು ಜನರ ವಾದವನ್ನ ಹೈಕೋರ್ಟ್ ಆಲಿಸಿತ್ತು. ಇನ್ನು ರಾಜ್ಯಪಾಲರ ಕಾರ್ಯದರ್ಶಿಗಳ ಪರವಾಗಿ ಹೈಕೋರ್ಟ್ ವಕೀಲ ಕೆ. ಅಭಿಷೇಕ್ ಅವರು ಸಹ ವಕಾಲತ್ ಹಾಕಿದ್ರು. ಸಿದ್ದರಾಮಯ್ಯ ಅವರ ಪರ ವಕೀಲ ಶತವಿಷ ಶಿವಣ್ಣ ಅವರು ವಕಾಲತ್ ಹಾಕಿದ್ರು. ಈ ಒಟ್ಟು ಎಲ್ಲಾ ಲಾಯರ್ಗಳು ಪ್ರೆಸೆಂಟ್ ಇದ್ರು. ಸುಮಾರು ದಿನಗಳ ಕಾಲ ಅಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ. ಅರ್ಜಿಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಕರ್ನಾಟಕದ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ, ಪ್ರಕರಣದ ದೂರುದಾರ ಟಿ.ಜೆ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತೆ ಎಸ್.ಪಿ. ಪ್ರದೀಪ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವರು ಪ್ರತಿವಾದಿಗಳನ್ನಾಗಿ ಮಾಡಿದ್ರು. ಇವು ಇಂಥ ಒಂದು ಸ್ವರೂಪವನ್ನು ಹೊಂದಿದಂತ ಒಂದು ಪ್ರಕರಣ ಇದು. ಇಡೀ ದೇಶದ ಗಮನ ಈ ಪ್ರಕರಣದ ಮೇಲೆ ಇತ್ತು. ಸಿದ್ದರಾಮಯ್ಯನವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಆ ಅರ್ಜಿಯ ಬಗ್ಗೆ ನ್ಯಾಯಪೀಠ ಇವತ್ತು ತೀರ್ಪನ್ನ ಕಾಯ್ದಿರಿಸ್ತಿತ್ತು. ಮೂಡ ಹಗರಣದಲ್ಲಿ ಇರ್ತಕ್ಕಂಥ ಮುಖ್ಯವಾದ ಆರೋಪ ಏನು ಅಂತಂದ್ರೆ, ಅಲ್ಲಿ ಏನು ಮೂಡ ಹಗರಣದಲ್ಲಿ ಸೈಟ್ಗಳ ಹಂಚಿಕೆ ಆಗಿದೆ, ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಪತ್ನಿ ಹೆಸರಲ್ಲಿ ಮೂಡಾದಿಂದ ಸೈಟ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಸಿದ್ದರಾಮಯ್ಯ ಹೇಳಿದ್ ಏನಂತಂದ್ರೆ, ನಮ್ಮ ಜಾಗವನ್ನ ಸೂಡ ಅತಿಕ್ರಮಣ ಅಂದ್ರೆ ವಶಕ್ಕೆ ತೆಗೆದುಕೊಂಡಿದ್ರೆ ಪರಿಹಾರವಾಗಿ ಕೊಟ್ಟಿದ್ದಾರೆ. ನನ್ನ ಗೊಬ್ಬನಿಗೆ ಎಲ್ಲ ಇದೊಂದು ತುಂಬಾ ಕಾಮನ್ ಆದ ಪ್ರಕ್ರಿಯೆ ಇದು. ಅದರಂತೆ ಈಗ ಮೂಡ ಸೈಟ್ಗಳನ್ನ ಕೊಟ್ಟಿದ್ರಲ್ಲಿ ಏನ್ ತಪ್ಪು ಅಂತ ಹೇಳಿ ಸಿದ್ದರಾಮಯ್ಯ ಅವರ ವಾದ ಆಗಿತ್ತು. ಒಂದ್ ರೀತಿ ಈ ವಿಷಯ ಇದಕ್ಕೆ ಸಿದ್ದರಾಮಯ್ಯ ಅವರು ಮಾಡಿರೋ ತಪ್ಪು, ಇವರ ವಿರುದ್ಧ ನ್ಯಾಯಾಂಗ ಪ್ರಕ್ರಿಯೆ ನಡೆಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರ ಮೊರೆ ಹೋಗಿದ್ರು. ಟಿ.ಜೆ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್ ಇವರು ಮೂವರು ಸಹ ರಾಜ್ಯಪಾಲರ ಮೊರೆ ಹೋಗಿದ್ರು. ಅವರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ರಾಜ್ಯಪಾಲರು ಅವ್ರ ಜೊತೆಗೆ ಚರ್ಚೆಯನ್ನು ಸಹ ಮಾಡಿದ್ರು. ಚರ್ಚೆಯನ್ನ ಮಾಡಿ ಕೊನೆಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ರು. ಬಿಎನ್ಎಸ್ ಕಾಯ್ದೆಯ ಪ್ರಕಾರ ಮತ್ತೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅನ್ವಯ ಇವರಿಗೆ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಅನುಕೂಲ ಆಗೋ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಇಲ್ಲೂ ಸಹ ವಾದ ಮಾಡಿದ್ರು. ಸಿದ್ದರಾಮಯ್ಯ ಪರವಾಗಿ ವಕೀಲರು ಪ್ರಾಸಿಕ್ಯೂಷನ್ಗೆ ಒಬ್ಬರಿಗೆ ಮಾತ್ರ ಅವರು ವಿವರಣೆಯನ್ನು ಕೇಳಿ 3 ಜನಕ್ಕೂ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಾದ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ಮಾಡಿದಂತ ವಾದಗಳು ಯಾವುದನ್ನು ಸಹ ನ್ಯಾಯಪೀಠ ಒಪ್ಪಿಲ್ಲ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನು ಒಳಗೊಂಡಂತ ಏಕಸದಸ್ಯ ಪೀಠ ಸಿದ್ದರಾಮಯ್ಯ ಅವರ ಪರವಾಗಿ ವಕೀಲರು ಏನು ಅಭಿಷೇಕ್ ಮನು ಸಿಂಘ್ವಿ, ರವಿಕುಮಾರ್, ಏನೆಲ್ಲ ಶಶಿಕಿರಣ್ ಇವರೆಲ್ಲ ವಾದ ಮಾಡಿದ್ರು, ಇದ್ಯಾವುದನ್ನು ಒಪ್ಪಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿದೆ. ಈಗ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಮುಂದಿನ ಹಂತದಲ್ಲಿ ಏನ್ ನಡೀಬಹುದು? ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಬಹುದು. ಇದೊಂದು ಅವಕಾಶ ಇದೆ. ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿ ರಿಜೆಕ್ಟ್ ಆಯ್ತು ಅಂತ ಅಂದ್ರೆ ಅದರ ಮುಂದಿನ ಪ್ರಕ್ರಿಯೆಯಾಗಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಬೋದು ಸಿದ್ದರಾಮಯ್ಯ ಅವರು. ಅದೊಂದು ಸಾಧ್ಯತೆ ಇದೆ. ಈಗಿರುವ ಎಲ್ಲ ವಾಸ್ತವಾಂಶಗಳನ್ನ ಮತ್ತೆ ಈಗ ನಡೀತಾ ಇರೋ ಚರ್ಚೆಗಳನ್ನ ಇವನ್ನೆಲ್ಲ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಎಲ್ಲಾ ಸಾಧ್ಯತೆಗಳು ಇದೆ. ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆ ಏಕಸದಸ್ಯ ಪೀಠ ಈ ತೀರ್ಪನ್ನ ನೀಡಿರೋದ್ರಿಂದ, ಈ ಆದೇಶ ನೀಡಿರೋದ್ರಿಂದ Section 17 ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ನಲ್ಲಿ ಮುಂದೆ ನ್ಯಾಯಾಂಗ ಪ್ರಕ್ರಿಯೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಇನ್ನು ವಿಚಾರಣೆಗೆ ಎಲ್ಲ ಏನು ಅರ್ಜಿದಾರರಿದ್ರು, ದೂರುದಾರರಿದ್ರು, ಇವರೆಲ್ಲರ ಪರವಾದಂತ ವಕೀಲರು ಸಹ ನೇರವಾಗಿ ಮತ್ತೆ ಆನ್ಲೈನ್ ಅಲ್ಲಿ ಬಂದಿದ್ರು, ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ತುಷಾರ್ ಮೆಹ್ತಾ ಆಗಿರ್ಬೋದು, ಮತ್ತೆ ಬೇರೆ ವಕೀಲರಾಗಿರ್ಬೋದು, ಇವರೆಲ್ಲರೂ ಸಹ ಅವರು ವಕೀಲರಾಗಿದ್ರು. ಮತ್ತೆ ಆ ಕಡತವನ್ನ ಈಗ ರಾಜ್ಯಪಾಲರು ವಾಪಸ್ ಪಡೆದರೆ ತುಷಾರ್ ಮೆಹ್ತಾ ಅವರಿಗೆ. ಹಾಗಾಗಿ ಈಗ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಮುಂದಿನ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಈಗ ಪ್ರಾಸಿಕ್ಯೂಷನ್ ಮಾಡಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅಂತ ಆಯ್ತು. ಈಗ ಅನುಮತಿ ಇದೆ ಅಂತ ಅಂದ್ರೆ ಈಗ ಮುಂದೆ ತಕ್ಷಣಕ್ಕೆ ದೂರು ದಾಖಲಿಸ್ಲಿಕ್ಕೆ ಅವಕಾಶ ಸಿಗುತ್ತಾ? ಈಗ ಏನಾಗುತ್ತೆ, ಈಗ ಆದಷ್ಟು ಬೇಗನೆ ಆದೇಶ ಪ್ರತಿಯನ್ನ ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟ್ ಸಹ ನ್ಯಾಯಮೂರ್ತಿಗಳು ಸಹ ಹೇಳಿದ್ದಾರೆ. ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಸರ್ಟಿಫೈಡ್ ಪ್ರತಿ ಬೇಕಾಗುತ್ತೆ. ಹಾಗಾಗಿ ನಾವು ಬೇಗನೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅವರ ಧ್ವನಿಯಲ್ಲೂ ಸಹ ಅದೇ ಇತ್ತು, ಯಾವಾಗ ಸಿಗುತ್ತೆ ನಮಗೆ ದಾಖಲೆಗಳು ಅಂತೇಳಿ.
ಮಧ್ಯಾಹ್ನ 2 ಗಂಟೆ 2:30 ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀವಿ ಅನ್ನುವಂತ ಮಾತನ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹಾಗಾಗಿ ಆ ದಾಖಲೆ ಸಿಕ್ಕ ತಕ್ಷಣ ಬಹುಶಃ ಇವತ್ತೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗ ದೂರು ಸಲ್ಲಿಸಬಹುದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಈಗೇನು ಪ್ರೈವೇಟ್ ಕಂಪ್ಲೇಂಟ್ ಆಗ್ಬೋದು, ದೂರು ಕೊಡ್ಬೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಇದ್ದೇ ಇದೆ. ಆದ್ರೆ ಈ ಪ್ರಕ್ರಿಯೆಗೆ ಮತ್ತೆ ತಡೆ ತರುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡುವ ಸಾಧ್ಯತೆ, ಸಿದ್ದರಾಮಯ್ಯ ಪರ ವಕೀಲರು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಮತ್ತು ಬಹಳ ಸುದೀರ್ಘವಾದಂತ ಒಂದು ನ್ಯಾಯಾಂಗದ ಸಮರವಾಗಿ ಈ ಪ್ರಕರಣ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಗಳು ಹೇಗ್ ನಡೆಯುತ್ತೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಹೈಕೋರ್ಟ್ ಸುದೀರ್ಘವಾಗಿ ವಾದ ವಿವಾದನ ಆಲಿಸ್ತು. ಸುದೀರ್ಘ ಅಂತಂದ್ರೆ ಕೆಲವು ದಿನಗಳಂತೂ 4 ಗಂಟೆ, 5 ಗಂಟೆ, 6 ಗಂಟೆ ವಾದ ವಿವಾದವನ್ನ ಆಲಿಸ್ತು ಇದರಲ್ಲಿ. ಈಗ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಏನು ಅಂತಂದ್ರೆ ಹೈಕೋರ್ಟ್ ಹೇಳಿದ್ದು ಇಷ್ಟು: ಸಿಎಂ ವಿರುದ್ಧ ಖಾಸಗಿ ದೂರುದಾರರು ಅನುಮತಿ ಕೋರಬಹುದು. ಈಗ ಏನು ದೂರುದಾರರು ಅನುಮತಿಯನ್ನ ಕೇಳಿದರೆ ಇವರೇನು ಸರ್ಕಾರಿ ಸಂಸ್ಥೆನ, ತನಿಖಾ ಸಂಸ್ಥೆನ ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯವರ ಪರ ವಾದ ಮಾಡ್ತಕ್ಕಂತ ವಕೀಲರು ಎತ್ತಿದ್ರು. ಆದ್ರೆ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಸಿದ್ದರಾಮಯ್ಯ ವಿರುದ್ಧ, ಸಿಎಂ ವಿರುದ್ಧ, ಸಿದ್ದರಾಮಯ್ಯ ಅಂತಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ತನಿಖಾ ಸಂಸ್ಥೆಗೆ ಅನುಮತಿಯನ್ನು ಕೇಳಬೇಕು ಅಂತ ಇಲ್ಲ. ಖಾಸಗಿ ದೂರುದಾರರು ಸಹ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಲಿಕ್ಕೆ ಅನುಮತಿಯನ್ನು ಕೇಳಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೊಟ್ಟಿದೆ. ಆಮೇಲೆ ಸಂವಿಧಾನದ 17A ಅಡಿಯಲ್ಲಿ ಅನುಮತಿ ಕೇಳಿರೋದಿದೆಯಲ್ಲ, ಇದು ಸಹ ಸರಿ ಅಂತೇಳಿ ಹೈಕೋರ್ಟ್ ಹೇಳಿದೆ. ಸಂವಿಧಾನದ 17A ಇದರ ಪ್ರಕಾರ ಆ ವಿಧಿಯ ಪ್ರಕಾರ ಅನುಮತಿ ಕೊಟ್ಟಿರೋದೇನಿದೆ ಅದು ಸಹ ಸರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮೊದಲು ಈ ದೂರುದಾರರು ಏನಿದ್ದಾರೆ, ಖಾಸಗಿ ದೂರುದಾರರು ಆಗ್ಬೋದಾ ಅಂತ ಹೇಳಿ, ಖಾಸಗಿ ದೂರುದಾರರು ಕೇಳಬಹುದಾ ಅನುಮತಿಯನ್ನ ಅನ್ನುವಂತ ಒಂದು ಪ್ರಶ್ನೆ ಏನಿತ್ತು, ಅದನ್ನ ಹೈಕೋರ್ಟ್ ಕ್ಲಿಯರ್ ಮಾಡಿದೆ. ಮತ್ತೆ 17A ಅಡಿಯಲ್ಲಿ ಸಹ ಅನುಮತಿ ಕೇಳಿದ್ದು ಸರಿ ಇದೆ ಅಂತ ಸಹ ಹೇಳಿದೆ. ಇನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಸಹ ಮಾಡಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ಸಿಎಂ ಅವರ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದಾರೆ ಅಂತ ಹೈಕೋರ್ಟ್ ಹೇಳಿರೋದು. ಸಿಎಂ ಅವರ ಪತ್ನಿ ಇಲ್ಲಿ ಫಲಾನುಭವಿ ಆಗಿದ್ದಾರೆ. ಅಂದ್ರೆ ಸೈಟ್ ಅನ್ನ ಕೊಟ್ಟಿರೋದು ಮುಖ್ಯಮಂತ್ರಿಯವರ ಪತ್ನಿಗೆ. ಮುಖ್ಯಮಂತ್ರಿಯವರಿಗೆ ಅದೇ ಅವರ ಪತ್ನಿ, ಅವರ ಅವಲಂಬಿತರು, ಅವರ ಕುಟುಂಬದವರು ಅವರೇ ಫಲಾನುಭವಿ ಆಗಿದ್ದಾರೆ. ಈ ಕಾರಣದಿಂದ ರಾಜ್ಯಪಾಲರ ಕ್ರಮ ಸೂಕ್ತ ಅಂತ ಅಲ್ಲಿ ಸಿಎಂ ಅವರ ಪರವಾಗಿ ವಾದ ಮಂಡನೆ ಮಾಡತಕ್ಕಂತ ಸಂದರ್ಭದಲ್ಲಿ ಬಹಳಷ್ಟು ಲಾಯರ್ಗಳು ಹೇಳಿದ್ರು ಸಿಎಂ ಅವರ ಪರ ವಾದ ಮಾಡ್ತಾರೆ. ಸಿಎಂ ಏನ್ ಮಾಡಿದ್ದಾರೆ, ಸಿಎಂ ಅವರು ಅವ್ರ ಹೆಸರಿಗಾಗಿದೆ ಸೈಟ್, ಅವ್ರಿಗೆ ಬಂದಿದೆ ಅಂತ ಹೇಳಿ. ಆದ್ರೆ ಹೈಕೋರ್ಟ್ ಅದನ್ನ ನೋಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಮೂಡ ಸೈಟ್ ಅನ್ನ ಕೊಡದೆ ಇರಬಹುದು, ಆದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಯ ಪತ್ನಿಗೆ ಇದು ನಿವೇಶನ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಅವರ ಪತ್ನಿಯೇ ಫಲಾನುಭವಿ. ಹಾಗಾಗಿ ರಾಜ್ಯಪಾಲರು ಕೊಟ್ಟಿರತಕ್ಕಂತ ಅನುಮತಿ ಏನಿದೆ ಇದು ಸೂಕ್ತವಾದ್ದು ಅಂತ. ರಾಜ್ಯಪಾಲರು ಮುಖ್ಯಮಂತ್ರಿ ಏನಾದ್ರು ತಪ್ಪು ಮಾಡಿದ್ರೆ ಕೊಡ್ಬೇಕು. ಈ ಮುಖ್ಯಮಂತ್ರಿ ತಪ್ಪೆಲ್ಲಿ ಮಾಡಿದ್ದಾರೆ, ಅವ್ರ ಹೆಸರು ಸೇಟೇ ಬಂದಿಲ್ಲ, ಅವರ ಪತ್ನಿ ಅವ್ರ ಪತ್ನಿ ಹೆಸರು ಬಂದಿದೆ ಅಂತ ಏನ್ ವಾದ ಮಾಡ್ತಾ ಇದ್ರು, ಆಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಯಾರೋ ಮಹಿಳೆ ಅಂತಂದ್ರೆ ಬೇರೆ ಯಾರೋ ಅಲ್ಲ, ಅವರು ಮುಖ್ಯಮಂತ್ರಿಯ ಪತ್ನಿ. ಆ ಕಾರಣಕ್ಕಾಗಿ ರಾಜ್ಯಪಾಲರು ಕೈಗೊಂಡಿರ್ತಕ್ಕಂತ ಈ ಕ್ರಮ ಏನಿದೆ ಇದು ಬಹಳ ಸೂಕ್ತವಾದ್ದು ಅಂತ. ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ರವಿವರ್ಮ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಸಹ ಕಾನೂನಿನ ಬೇರೆ ಬೇರೆ ಅಂಶಗಳನ್ನ ಮುಂದಿಟ್ಟು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ ತೀರ್ಪುಗಳನ್ನ ಮುಂದಿಟ್ಟು, ಇವೆಲ್ಲವನ್ನೂ ಮುಂದಿಟ್ಟು ತಮ್ಮ ವಾದವನ್ನ ಮಂಡಿಸಿದ್ರು. ಕಾನೂನಿನ ಪ್ರಶ್ನೆಗಳನ್ನು ಸಹ ಎತ್ತಿದ್ರು. ರಾಜ್ಯಪಾಲರ ಅನುಮತಿ ಕೊಟ್ಟಿರೋದೇನಿದೆ ಕಾನೂನಿನ ಪ್ರಶ್ನೆಯನ್ನು ಸಹ ಎತ್ತಿದ್ರು. ಅಂದ್ರೆ ರಾಜ್ಯಪಾಲರು ದೂರುದಾರರ ಜೊತೆ ಚರ್ಚೆ ಮಾಡ್ತಾರೆ. ದೂರುದಾರರು ಒಂದು ಅನುಮತಿ ಕೇಳಿದ ಕೆಲವೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಮತಿಯನ್ನು ಕೊಡ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ, ಏನಾಗುತ್ತೆ ಅನ್ನುವಂತ ಮಾತನ್ನ ಪ್ರಶ್ನೆಯನ್ನ ಎತ್ತಿದ್ರು. ಆದ್ರೆ ಈಗ ಹೈಕೋರ್ಟ್ ಈ ಎಲ್ಲಾ ಚರ್ಚೆಗಳಿಗೂ ಒಂದು ತಡೆ ಆಗೋ ರೀತಿಯಲ್ಲಿ ಒಂದು ಆದೇಶವನ್ನ ಕೊಟ್ಟಿದೆ, ಒಂದು ತೀರ್ಪನ್ನು ಕೊಟ್ಟಿದೆ. ಮತ್ತೆ ಸಿಎಂ ಅವರ ಪರವಾಗಿ ವಾದ ಮಾಡಿದಂತ ಎಲ್ಲಾ ವಕೀಲರು ಎತ್ತಿದಂತ ಕಾನೂನಿನ ಪ್ರಶ್ನೆಗಳವರಲ್ಲ. ಕಾನೂನಲ್ಲಿ ಈ ರೀತಿ ಇದೆ, ಆದ್ರೆ ರಾಜ್ಯಪಾಲರು ಈ ತರ ಮಾಡಿದ್ದಾರೆ, ಕಾನೂನಲ್ಲಿ ಆ ರೀತಿ ಇದೆ, ರಾಜ್ಯಪಾಲರು ಈ ತರ ಮಾಡಿದ್ದಾರೆ ಅಂತ ಏನು ವಾದ ಮಾಡಿದ್ರೆ ಅವೆಲ್ಲ ತಿರಸ್ಕಾರ ಮಾಡಿದ್ದಾರೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಇದೆ ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಶಾಕ್ ಇದು. ಅಂದ್ರೆ ಅವರ ವಿರುದ್ಧವಾಗಿ ಬಂದಿರತಕ್ಕಂತ ಆದೇಶ ಇದು. ಆದ್ರೆ ಸಿದ್ದರಾಮಯ್ಯ ಪರವಾಗಿ ಮೂಡ ಹಗರಣದಲ್ಲಿ ವಾದ ಮಾಡ್ತಾ ಇರ್ಬೇಕಾದ್ರೆ ವಕೀಲರು ಹೇಳ್ತಾ ಇದ್ರು,
ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅನ್ನೋದನ್ನ ರಾಜ್ಯಪಾಲರು ಹೇಳಿಲ್ಲ ಅಂತ. ಸಿದ್ದರಾಮಯ್ಯವರ ಪಾತ್ರ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ, ಆದ್ರೆ ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ಲ ಅಂತ. ಇದಕ್ಕೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಅವರ ಹೆಸರಲ್ಲೇ ಇರ್ಬೋದು, ಆದ್ರೆ ಅಲ್ಲಿ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಕುಟುಂಬದವರು, ಅವರೇನು ಬೇರೆ ಅಲ್ಲ, ಅವಲಂಬಿತರವರು. ಹಾಗಾಗಿ ಈ ವಾದ ತಪ್ಪು ಅಂತಕ್ಕಂಥದ್ದು ಹೈಕೋರ್ಟ್ ಈಗಾಗಲೇ ಹೇಳ್ಬಿಟ್ಟಿದೆ. ಇನ್ನ ಯಾವ್ದಾದ್ರೂ ಕಡತಕ್ಕೆ ಸಿಎಂ ಹಾಕಿದಾರ ಅಂತ ವಾದ ಮಾಡಿದ್ರು ಸಿದ್ದರಾಮಯ್ಯರ ಪರವಾಗಿ. ಯಾವ ಕಡತಕ್ಕೆ ಸಿದ್ದರಾಮಯ್ಯ ಸರಿ, ಮೂಡಾದಲ್ಲಿ ಯಾವ ಕಡತಕ್ಕೆ ಸರಿ ಇದೆ ಅಂತೇಳಿ ಈಗ ಅದನ್ನು ಸಹ ತಳ್ಳಿ ಹಾಕ್ದಂಗಾಗಿದೆ. ಯಾಕಂದ್ರೆ ಫಲಾನುಭವಿ ಅವರ ಕುಟುಂಬದವರೇ ಆಗಿದ್ದಾರೆ ಅಂತೇಳಿ. ಅಲ್ಲ, ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರನ ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು, ಹಾಗೆ ಬಳಸಿದಾಗ ಅದಕ್ಕೆ ಕಾರಣವನ್ನು ಕೊಡಬೇಕು. ಆದ್ರೆ ಈ ಪ್ರಕ್ರಿಯೆ ಏನು ಮಾಡದೆ ತರಾತರಿಯ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡನೆ ಆಗಿತ್ತು. ಆದ್ರೆ ಹೈಕೋರ್ಟ್ ಇದಕ್ಕೆ ಏನ್ ಹೇಳಿದೆ ಅಂತಂದ್ರೆ, ತಮ್ಮ ವಿವೇಚನಾಧಿಕಾರವನ್ನ ರಾಜ್ಯಪಾಲರು ಬಳಸಬಹುದು. ಒಬ್ಬ ಖಾಸಗಿ ವ್ಯಕ್ತಿ ಆರೋಪ ಮಾಡಿದಾಗ್ಲೂ ಸಹ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ಬಳಸಿ ಅವರಿಗೆ ಅನುಮತಿಯನ್ನು ಕೊಡಬಹುದು. ಅದಕ್ಕೆ ಕಾರಣಗಳನ್ನ ಮುಂದೆ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಅದು. ಆದ್ರೆ ಅನುಮತಿಯನ್ನು ಕೊಡಬಹುದು ಅನ್ನೋದನ್ನ ಹೈಕೋರ್ಟ್ ಹೇಳಿದೆ. ಇನ್ನ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17 ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಅನುಮತಿ ನೀಡಬಹುದೇ ಹೊರತು ಖಾಸಗಿ ವ್ಯಕ್ತಿಗಳಿಗೆ ನೀಡುವಂತಿಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಪರ ವಾದ ಮಾಡಿದಂತ ವಕೀಲರ ಒಂದು ಅಂಶ ಆಗಿತ್ತು. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17 ಇದ್ರ ಪ್ರಕಾರ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಅನುಮತಿ ಕೊಡಬೇಕಿತ್ತು ಅಂತ ಅಭಿಷೇಕ್ ಮನು ಸಿಂಘಿ ಮತ್ತು ರವಿವರ್ಮ ಕುಮಾರ್ ಅವರ ವಾದ ಆಗಿತ್ತು. ಆದ್ರೆ ಈಗ ಹೈಕೋರ್ಟ್ ಹೇಳ್ತಾ ಇರೋದು ಸರಿಯಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿನಲ್ಲಿ, ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರು ಖಾಸಗಿ ವ್ಯಕ್ತಿಗಳಿಗೆ ಅನುಮತಿ ಕೊಟ್ಟಿರೋದೇನಿದೆ ಇದು ಸರಿ ಇದೆ ಅಂತಾನೆ ಈಗ ಹೈಕೋರ್ಟ್ ಹೇಳಿದೆ. ಇನ್ನ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ಒಪ್ಪಬೇಕಿತ್ತು. ಯಾಕೆ ಒಪ್ಪಬೇಕಿತ್ತು ಅನ್ನೋದನ್ನ ರಾಜ್ಯಪಾಲರು ಸೂಕ್ತ ಕಾರಣ ನೀಡಿಲ್ಲ ಅಂತ. ಸಂಪುಟ ಏನ್ ಶಿಫಾರಸ್ ಮಾಡಿತ್ತು, ಇವ್ರು ನೋಟಿಸ್ ಕೊಟ್ಟಾಗ ಆ ನೋಟಿಸ್ಗೆ ಉತ್ತರ ಕೊಡಲ್ಲ ಅಂತ ರಿಜೆಕ್ಟ್ ಮಾಡಿತ್ತು. ಆಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೋದು ಸರಿಯಲ್ಲ ಅಂತ ಸಂಪುಟ ಸಭೆ ಹೇಳಿತ್ತು. ಆದ್ರೆ ಈಗ ಆ ಸಂಪುಟ ಸಭೆ ಶಿಫಾರಸನ್ನ ರಾಜ್ಯಪಾಲರು ಒಪ್ಪಬೇಕಿತ್ತು ಅಂತ ಒಂದು ವಾದ ಇದೆ. ಆದ್ರೆ ಹೈಕೋರ್ಟ್ ಇದನ್ನು ಸಹ ಒಪ್ಪಿಲ್ಲ. ಯಾಕಂದ್ರೆ ಸಂಪುಟ ಸಭೆ ಶಿಫಾರಸನ್ನ ರಾಜ್ಯಪಾಲರು ಹೇಗಿರ್ಬೇಕು ಅನ್ನೋದನ್ನ ಸಂಪುಟ ಸಭೆಯ ಮೂಲಕ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯಪಾಲರಿಗೆ ವಿಶೇಷ ಅಧಿಕಾರ ಇದೆ ಅನ್ನೋದನ್ನ ಸೂಚ್ಯವಾಗಿ ಹೈಕೋರ್ಟ್ ಇಂದಿನ ಆದೇಶದಲ್ಲಿ ಹೇಳಿದೆ. ಆಮೇಲೆ ತಾರತಮ್ಯ ನೀತಿ, ಆಮೇಲೆ ಇನ್ನೇನ ದೂರುದಾರರ ಹಿನ್ನೆಲೆ, ಇವೆಲ್ಲ ವಾದಗಳಾಗಿತ್ತು. ಸಿದ್ದರಾಮಯ್ಯ ಪರ ವಾದ ಮಾಡಿದಂತವರಿಗೆ ಇವೆಲ್ಲವನ್ನು ವಾದ ಮಾಡಿದ್ರು ಅವರು. ರಾಜ್ಯಪಾಲರು ತಾರತಮ್ಯ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲವರಿಗೆ ಮಾತ್ರ, ಸಿದ್ದರಾಮಯ್ಯ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಆದ್ರೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿಲ್ಲ, ಜೊಲ್ಲೆ ಅವರಿಗೆ ಕೊಟ್ಟಿಲ್ಲ, ನಿರಾಣಿ ಅವರಿಗೆ ಕೊಟ್ಟಿಲ್ಲ, ತಾರತಮ್ಯ ಮಾಡಿದ್ದಾರೆ ಅಂತ ಏನು ಆರೋಪಗಳಿತ್ತು. ಮತ್ತೆ ವಿಪಕ್ಷಗಳ ಸರ್ಕಾರಗಳನ್ನ ರಾಜ್ಯಪಾಲರ ಮೂಲಕ ಅಸ್ಥಿರಗೊಳಿಸ್ತಿದೆ ಅಂತ ಸಿಎಂ ಅಭಿಷೇಕ್ ಮನು ಸಿಂಗ್ ಅವರು ವಾದ ಮಾಡಿದ್ರು. ಆಮೇಲೆ ದೂರುದಾರರ ಹಿನ್ನೆಲೆಯನ್ನ ಪರಿಗಣಿಸ್ತಾ ಇಲ್ಲ ರಾಜ್ಯಪಾಲರು ಅಂತ ಹೇಳಿ ವಾದ ಇತ್ತು. ಇವೆಲ್ಲಾ ವಾದಗಳನ್ನ ಈಗ ತಳ್ಳಿ ಹಾಕಿದಂತಾಗಿದೆ. ಅಂದ್ರೆ ಇವೆಲ್ಲ ಅಲ್ಲ, ಮೇಜರ್ ಅಲ್ಲ ವಾದಗಳಿಗೂ ಅಂತ. ಅಂದ್ರೆ ಯಾರಿಗೆ ಅನುಮತಿ ಕೊಡ್ಬೇಕು, ಯಾರಿಗೆ ಅನುಮತಿ ಕೊಡಬಾರದು, ಯಾವಾಗ ಕೊಡ್ಬೇಕು ಅನುಮತಿಯನ್ನ, ಅದು ರಾಜ್ಯಪಾಲರ ವಿವೇಚನೆಗೆ ವಿಶೇಷಾಧಿಕಾರ. ಅದು ಇವತ್ತು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಕೊಡ್ಬೋದು, ಕೊಡದೇನೆ ಇರ್ಬೋದು, ಜೊಲ್ಲೆ ಅವರಿಗೆ ಕೊಡ್ಬೋದು, ಕೊಡದೇನೆ ಇರ್ಬೋದು, ನಿರಾಣಿ ಅವ್ರಿಗೆ ಕೊಡ್ಬೋದು, ಕೊಡದೇನೆ ಇರ್ಬೋದು. ಅವರಿಗೆ ಡಾಕ್ಯುಮೆಂಟ್ಗಳು ಕನ್ವಿನ್ಸ್ ಆಗ್ಬೇಕು. ಈ ಯಾವುದೇ ಒಬ್ಬ ಅಧಿಕಾರಸ್ಥರಿಗೆ ಅವರಿಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದು ಯಾವಾಗ, ಅವ್ರಿಗೆ ಕನ್ವಿನ್ಸ್ ಆಗ್ಬೇಕದು. ಅದು ಯಾವಾಗ ಅನ್ನೋದಕ್ಕೆ ಒಂದು ಟೈಮ್ ಲಿಮಿಟ್ ಏನಿಲ್ಲ ಅವರಿಗೆ. ಸಿದ್ದರಾಮಯ್ಯ ಅವರ ವಿರುದ್ಧ ಅವರು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಸಲ್ಲಿಕೆ ಆಗಿರ್ತಕ್ಕಂತ ಡಾಕ್ಯುಮೆಂಟ್ ಏನಿದಾವೆ ಅವು ಸರಿ ಇದೆ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಕನ್ವಿನ್ಸ್ ಆಗಿದೆ ಅಂತಾನೆ ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಬೇರೆ ಡಾಕ್ಯುಮೆಂಟ್ಗಳು, ಬೇರೆ ಆರೋಪಗಳೇನಿದೆ ಅವ್ರು ಕನ್ವಿನ್ಸ್ ಆಗದೆ ಇರಬಹುದು. ಹಂಗಂತ ಕನ್ವಿನ್ಸ್ ಯಾಕೆ ಆಗಿಲ್ಲ ರಾಜ್ಯಪಾಲ ಅಂದ್ರೆ ಆಗಿಲ್ಲಪ್ಪ, ಅವ್ರೇ ಆಗ್ಬೇಕು. ಇಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕನ್ವಿನ್ಸ್ ಆದ್ರಂದ್ರೆ ಆದ್ರು, ಅವ್ರಕ್ಕೆ ಆಗ್ಬಾರ್ದು. ಹೀಗೆ ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇನಿದೆ ಇದು ಅಸಂವಿಧಾನಿಕ ಅಂತ. ಅಂದ್ರೆ ಇಲ್ಲಿ ಸಿಎಂ ಪರ ಏನು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಿದ್ರು. ಅವರ ರಾಜ್ಯಪಾಲರು ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆಯೇ ಅನ್ನೋದನ್ನ ಅಷ್ಟನ್ನು ಮಾತ್ರ ಸೆಕ್ಷನ್ 17A ಇದೆಯಲ್ಲ, ಭ್ರಷ್ಟಾಚಾರ ತಡೆ ಕಾಯ್ದೆ, ನಿಗ್ರಹ ಕಾಯ್ದೆ, ಅದ್ರ ಅಡಿಯಲ್ಲಿ ನೋಡ್ಬೇಕು. ಅದು ಪೊಲೀಸ್ ಅಧಿಕಾರಿಗಳು, ಖಾಸಗಿ ವ್ಯಕ್ತಿಗಳು ಅಲ್ಲ, ಆತರ ನೋಡಬಾರ್ದು ಅಂತ ಹೇಳಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು. ಆಮೇಲೆ ರಾಜ್ಯಪಾಲರು ತೀರ್ಪು ನೀಡಿಲ್ಲ. ಇಲ್ಲಿ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಅಂದ ತಕ್ಷಣ ಸಿದ್ದರಾಮಯ್ಯ ಜೈಲಿಗೆ ಹಾಕಿ ಅನ್ನುವಂತ ಆದೇಶ ಅಲ್ಲ ಅದು.
ರಾಜ್ಯಪಾಲರು ಇಲ್ಲಿ ಕೊಟ್ಟಿರೋದು ತನಿಖೆಗೆ ಅನುಮತಿ ಅಷ್ಟೇ. ತನಿಖೆಯಲ್ಲಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಂತ ಬರ್ಲಿ, ಬರ್ಲಿ ತನಿಖೆ ಆಗ್ಲಿ, ಅಥವಾ ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ಅಂತ ಆಗ್ಲಿ, ಏನಾದ್ರೂ ಆಗ್ಲಿ ತನಿಖೆ ಮಾಡಿ ಅಂತೇಳಿ ಸಿದ್ದರಾಮಯ್ಯ ರಾಜ್ಯಪಾಲರು ಹೇಳಿರೋದೇ ಹೊರತು ರಾಜ್ಯಪಾಲರನ್ನು ತೀರ್ಪು ಕೊಟ್ಟಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಾಡಿದ್ರು ಅವರು. ಆಮೇಲೆ ಈಗ ಏನು ಅಂತಂದ್ರೆ ಯಾಕೆ ಅನುಮತಿ, ತುಷಾರ್ ಮೆಹ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಹೇಳಿದ್ರು ಅವರು. ತುಷಾರ್ ಮೆಹ್ತಾ ಅವರು ಹೇಳ್ಬೇಕಾದ್ರೆ, ನೀವು ವಿವರಣೆನೇ ಕೊಟ್ಟಿಲ್ಲ, ಯಾಕೆ ಅನುಮತಿಯನ್ನು ಕೊಡ್ತಾ ಇದೀವಿ ಅನ್ನೋ ವಿವರಣೆ ಕೊಟ್ಟಿಲ್ಲ, ಒಂದು 4-5 ಸಾಲಲ್ಲಿ ನೀವು ಅನುಮತಿಯನ್ನು ಕೊಟ್ಬಿಟ್ರಿ ಅಂತ ವಾದ ಮಂಡನೆ ಆಗಿತ್ತು ಸಿದ್ದರಾಮಯ್ಯ ಅವರ ಪರವಾಗಿ. ಆದ್ರೆ ರಾಜ್ಯಪಾಲರ ಪರ ವಾದ ಮಾಡಿದವರು ಏನು ತುಷಾರ್ ಮೆಹ್ತಾ ಅವರು, ಕೇಂದ್ರದ ಸಾಲಿಸಿಟರ್ ಜನರಲ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅಷ್ಟೆಲ್ಲ ಡೀಟೇಲ್ ಕೊಡ್ಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಇವ್ರು ಈ ರಾಜ್ಯಪಾಲರು ಯಾಕೆ ನಾನು ಅನುಮತಿಯನ್ನು ಕೊಡ್ತಾ ಇದ್ದೇನೆ ಅಂತ ಅಂದ್ರೆ, ಅವಾಗ ರಾಜ್ಯಪಾಲರು ಬರಿಬೇಕಾಗತ್ತೆ, ಇವರ ಮೇಲೆ ಇಂಥ ಆರೋಪ ಇದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಇಂಥ ದಾಖಲೆಗಳನ್ನು ನೋಡಿದೆ, ಈ ದಾಖಲೆ ನೋಡಿದಾಗ ಇಂಥ ಅಂಶಗಳು ನನಗೆ ಕಂಡು ಬಂತು, ಹಾಗಾಗಿ ಈ ದಾಖಲೆಗಳ ಪ್ರಕಾರ ಸಿದ್ದರಾಮಯ್ಯ ಅವರು ಮಾಡಿರೋ ತಪ್ಪು, ಅವ್ರಿಗೆ ಅವರು ಪಾಲ್ಗೊಂಡಿದ್ದಾರೆ, ಆಮೇಲೆ ಅವರ ಪತ್ನಿಯವರು ಮಾಡಿರೋ ತಪ್ಪು ಅವರು ಪಾಲ್ಗೊಂಡಿದ್ದಾರೆ ಅನ್ನೋದೆಲ್ಲ ಡೀಟೇಲ್ ಆಗಿ ಬರೆದು, ಈ ಕಾರಣಕ್ಕಾಗಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದೇನೆ ಅಂತ ಏನಾದ್ರು ಬರ್ದಿದ್ರೆ ಅದು ಸರಿ ಆಗ್ತಿರ್ಲಿಲ್ಲ ಅಂತ ಸಿದ್ದರಾಮಯ್ಯ ಅವರ ರಾಜ್ಯಪಾಲರ ಪರ ವಾದ ಮಂಡನೆ ಮಾಡಿದಂತ ತುಷಾರ್ ಮೆಹ್ತಾ ಅವರ ವಾದ ಆಗಿತ್ತು. ಅಂದ್ರೆ ಅಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ರೆ ಮುಂದೆ ಯಾರು ತನಿಖೆ ಮಾಡ್ತಾರೋ ಅವರು ರಾಜ್ಯಪಾಲರು ಹೇಳಿರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ತನಿಖೆ ಮಾಡ್ಬೇಕಾಗತ್ತೆ, ಬಯಾಸ್ಡ್ ಆಗ್ಬೇಕಾಗತ್ತೆ. ಹಾಗಾಗಿ ಅವರು ಜಸ್ಟ್ ಅನುಮತಿಯನ್ನ ಮಾತ್ರ ಕೊಟ್ಟಿದ್ದಾರೆ, ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ರಾಜ್ಯಪಾಲರು ಮಾಡಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಏನು ವಾದ ಮಂಡನೆ ಆಗಿತ್ತು ಅವೆಲ್ಲವನ್ನೂ ಸಹ ಸೆಟ್ ಅಸೈಡ್ ಬದಿಗೆ ಸರಿಸಿದೆ. ರಾಜ್ಯಪಾಲರ ಪರವಾಗಿ ಮಾಡಿರುವಂತ ವಾದ ಮಂಡನೆಯನ್ನ ಈಗ ಹೈಕೋರ್ಟ್ ಒಪ್ಪಿದೆ. ಅದರಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ರದ್ದು ಮಾಡುವಂತೆ ಕೇಳಿದಂತ ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾ ಮಾಡಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಇದೆ, ಪ್ರಾಸಿಕ್ಯೂಷನ್ ನ್ಯಾಯಾಂಗ ಪ್ರಕ್ರಿಯೆಯನ್ನ ಮಾಡಬಹುದು. ಇದರ ಮುಂದಿನ ಹಂತಗಳು ಅಂತಂದ್ರೆ, ಮುಂದಿನ ಕ್ರಮಗಳು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಬೇಕು. ಇಲ್ಲ ಈ ಜಡ್ಜ್ಮೆಂಟ್ ಅನ್ನ ರಿವ್ಯೂ ಕೇಳ್ಬೋದಾ? ಇಲ್ಲ, ರಿವ್ಯೂಗೆ ಕೇಳೋ ಸಾಧ್ಯತೆ ಕಡಿಮೆ ಇದೆ. ಇನ್ನ ಬೇರೆ ಹೈಕೋರ್ಟ್ ನಲ್ಲಿ ಬೇರೆ ಪೀಠಗಳಿಗೆ ಹೋಗುವಂತ ಸಾಧ್ಯತೆಯೂ ಇಲ್ಲ. ಇನ್ನ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಬೇಕು. ಅಭಿಷೇಕ್ ಮನು ಸಿಂಗ್ ಅವರು ದೆಹಲಿಯಲ್ಲೇ ಇದ್ದಾರೆ, ಅವರು ಅಲ್ಲಿಂದನೇ ಕರ್ನಾಟಕದ ಹೈಕೋರ್ಟ್ ನಲ್ಲಿ ನಡೀತಿರತಕ್ಕಂತ ಕಲಾಪದಲ್ಲಿ ಅವರು ಆನ್ಲೈನ್ ಅಲ್ಲಿ ಭಾಗವಹಿಸಿದ್ರು. ಹಾಗಾಗಿ ದೆಹಲಿಯಲ್ಲಿದ್ದಾರೆ. ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಗಳು ಏನು, ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದನ್ನ ಈಗ ನೋಡ್ಬೇಕಾಗಿದೆ. ಆದ್ರೆ ಈ ತೀರ್ಪೇನಿದೆ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಂಡನೆ ನೋಡಿ ಹೌದು ಅಂತ ತಲೆ ತೂಗುವರೇನಿದ್ದಾರೆ. ಈಗ ಅವರೂ ಸಹ ಪೆಚ್ಚಾಗುವಂತ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಈ ತೀರ್ಪು ಬಂದಿದೆ. ಸಿದ್ದರಾಮಯ್ಯ ಅವರು ಏನು ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿ ರಿಜೆಕ್ಟ್ ಆಗಿದೆ. ಹಾಗಾಗಿ ಹೈಕೋರ್ಟ್ ಸುದೀರ್ಘ ವಾದ ವಿವಾದಗಳನ್ನ ಆಲಿಸಿ ಎಲ್ಲಾ ದೂರುದಾರರಿದ್ದಾರೆ, ಎಲ್ಲಾ ಪಕ್ಷಗಾರರಿದ್ದಾರೆ, ಎಲ್ಲಾ ಪಕ್ಷಗಾರರ ಪರವಾಗಿ ಬಂದಿದ್ದಂತ ಎಲ್ಲಾ ವಕೀಲರುಗಳ ನ್ಯಾಯವಾದಿಗಳ ವಾದ ವಿವಾದವನ್ನು ಸಹ ಆಲಿಸಿ ಅಂತಿಮವಾಗಿ ಈ ಒಂದು ಆದೇಶವನ್ನು ಕೊಟ್ಟಿದೆ. ನ್ಯಾಯ ಪ್ರಕ್ರಿಯೆ ಮುಗಿದಿಲ್ಲ, ನ್ಯಾಯ ಪ್ರಕ್ರಿಯೆ ಇನ್ನೂ ಜಾರಿಯಲ್ಲಿದೆ. ಅವಕಾಶ approval at the hands of the governor